ಹಲೋ ಫ್ರೆಂಡ್ಸ್, ಕಾಯಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಹುರುಳಿಕಾಳು ಚಟ್ನಿ ಎಲ್ಲ ಥರದ ಚಟ್ನಿನೂ ಮಾಡಿದಾಯಿತು. ಪಾಪ ಹೀರೆಕಾಯಿಗೂ ಬೇಜಾರಾಗುತ್ತೆ ಅಲ್ವಾ? ಬನ್ನಿ ಚಕ ಅಂತ ಕಟ್ ಮಾಡಿ ಬೇಯಿಸ್ಕೊಂಡು ಫಟಾಫಟ್ ಅಂತ ಚಟ್ನಿ ಮಾಡ್ಕೊಂಡು ತಿನ್ನೋಣ. ಈ ಚಟ್ಪಟ ಚಟ್ನಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂತಹ ಹೀರೆಕಾಯಿ, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, 2 ಗ್ಲಾಸ್ ನೀರು, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಸೈಡಲ್ಲಿ ಇದು ಬೇಯ್ತಿರಲಿ, ಇನ್ನೊಂದು ಕಡೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ, ಕಡಲೆಬೇಳೆ, ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಈ ಒಗ್ಗರಣೆನ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಚಟ್ನಿನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಉಪ್ಪು ಹಾಕ್ಕೊಂಡು ಡ್ರೈ ಗ್ರೈಂಡ್ ಮಾಡ್ಕೊಳ್ಳೋಣ. ಉಪ್ಪನ್ನು ನಾವು ಈಗಾಗಲೇ ಹೀರೆಕಾಯಿ ಬೇಯಿಸೋದಕ್ಕೆ ಹಾಕಿದ್ದೀವಿ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಬೇಯಿಸಿರುವಂಥ ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರುವ ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ತರ್ತರಿಯಾಗಿ ರುಬ್ಬೋಣ. ರುಬ್ಬೋದಕ್ಕೆ ಹೀರೆಕಾಯಿ ಬೇಯಿಸಿರುವಂತಹ ನೀರನ್ನೇ ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿರೋಂತಹ ಚಟ್ನಿನ ಒಗ್ಗರಣೆಗೆ ಹಾಕಿ ಉಳಿದಿರೋ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳಿರೋ ಥರ ಚಟ್ನಿನ ಸ್ಟೆಪ್ ಬೈ ಸ್ಟೆಪ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ರುಬ್ಬೋದು ಅಂದರೆ ಚಟ್ನಿ ರುಚಿ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್, ಚಟ್ಪಟ ಹೀರೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ. ಇದು ಚಪಾತಿ ಮತ್ತು ಅನ್ನಕ್ಕಂತೂ ತುಂಬಾ ಸೂಪರ್ ಕಾಂಬಿನೇಷನ್ ಇರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಡಿಶ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.